ವೀಕ್ಷಕ ನಮಸ್ಕಾರ. ಈ ದಿನ ನಂಜನಗೂಡಲ್ಲಿದ್ದೀನಿ. ನಾಳೆ 11 ಗಂಟೆಗೆ ಸರಿಯಾಗಿ ಹನುಮ ಜಯಂತಿ ಉತ್ಸವ ನಡೆಯುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ಅಲಂಕಾರ ದಸರಾ ಥರ ಇವತ್ತು ನಂಜನಗೂಡು ಕಾಣ್ತಾ ಇದೆ. ತಾವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲೂ ಕೂಡ ಭಗವಾನ್ ಧ್ವಜ ಕಾಣ್ತಾ ಇದೆ, ಮತ್ತು ಕೇಸರಿ ಬಾವುಟ ಎಲ್ಲ ಕಡೆ ಇದೆ. ಹಾಗಾಗಿ ನಾಳೆ ವಿಶೇಷವಾದಂಥ ನಂಜನಗೂಡಿನಲ್ಲಿ ಏನು ಹನುಮ ಜಯಂತಿ ಇದೆ, ಅತಿ ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಿರೋದು. ಮತ್ತು ಎಲ್ಲ ಪ್ರತಿಯೊಬ್ಬರು ಯುವಕರು ಕೂಡ ಇಲ್ಲಿ ಹನುಮ ಜಯಂತಿನ ಅತಿ ಅದ್ಧೂರಿಯಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಒಂದು ವಾರದಿಂದನೂ ಕೂಡ ಇದನ್ನು ಆಯೋಜನೆ ಮಾಡಿರೋಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ, ಇಡೀ ನಂಜನಗೂಡು ಇವತ್ತು ಕೇಸರಿಮಯ ಅಂತಲೇ ಹೇಳ್ಬೋದು. ನಾಳೆ ನಡೆಯುವಂಥ ಒಂದು ಏನು ಹನುಮ ಜಯಂತಿಗೆ ದಸರಾ ಥರ ಅಲಂಕಾರ ಮಾಡಿರುವಂಥದ್ದು, ಮತ್ತು ವಿಶೇಷ ಪೂಜೆ ಕೂಡ ಇರುತ್ತೆ. ನಂಜುಂಡೇಶ್ವರಿಗೆ ಪೂಜೆ ಸಲ್ಲಿಸಿ, ಮತ್ತು ಇಲ್ಲಿ ವಿಶೇಷವಾದಂಥ ಏನು ಇಡೀ ರಾಜ್ಯದಲ್ಲಿ ನಡೆಯೋ ಥರದೊಂದು ವಿಶೇಷ ಒಂದೊಂದು ಊರಿನಲ್ಲೂ ಕೂಡ ಒಂದೊಂದು ತಾಲೂಕಲ್ಲೂ ಕೂಡ ಒಂದೊಂದು ಸಾರಿ ಮಾಡ್ತಾರೆ ಹನುಮ ಜಯಂತಿ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹನುಮ ಜಯಂತಿ ವಿಶೇಷವಾದಂಥ ಒಂದು ಮನ್ನಣೆ ಇದೆ. ಹುಣಸೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಾದಂಥ ಉತ್ಸವ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿ ಎಲ್ಲ ಕಡೆ ಬಾವುಟಗಳು, ಮತ್ತು ಇಷ್ಟೊತ್ತವರೆಗೂ ಕೂಡ ಇನ್ನೂ ಬಾವುಟಗಳು ಕಟ್ತಾ ಇದ್ದಾರೆ ಹುಡುಗರು. ಹಾಗೇನು ಅಲಂಕಾರಗಳಾಗ್ತಾಯಿದೆ. ನಾಳೆ ಪೂಜಾ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾಯಿದೆ. ತಾವು ನೋಡ್ತಾ ಇರೋದು ಇವತ್ತು ನಂಜನಗೂಡಿನ ಒಂದು ವಿಶೇಷ ಚಿತ್ರಣ. ಸರ್ ನಮಸ್ಕಾರ. ಸರ್, ಇವತ್ತು ಮಿನಿ ದಸರಾ ನೋಡ್ತಾ ಇದ್ದೀವಿ ನಂಜನಗೂಡಲ್ಲಿ. ಹಾಗಾಗಿ ನಾಳೆ ಹನುಮ ಜಯಂತಿ ಕಾರ್ಯಕ್ರಮ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲಿ ನಂಜನಗೂಡಿನಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಸರ್. ಹುಣಸೂರಿನಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ. ಹುಣಸೂರಲ್ಲಿ ಯಾವ ಥರ ಜೋರಾಗಿ ನಡೀತಿತ್ತೋ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಅಂದರೆ ಅದು ಇದೇನಲ್ಲ, ಅವ್ರ ಮೇಲೆ ಸ್ಪರ್ಧೆ ಅಂತ ಏನಿಲ್ಲ, ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ. ಈಗ ಅಲ್ಲೆಲ್ಲ ಸೇರೋ ಥರ ಜನಕ್ಕಿಂತ ಇಲ್ಲಿ ಎಲ್ಲ ಥರ ಜನನೂ ಸೇರ್ತಾರೆ. ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಅದರಲ್ಲೂ ಈ ಸತಿ ವಿಶೇಷವಾಗಿ ಸ್ವಲ್ಪ ಬೇಗನೆ ಮುಗಿಸ್ಬೇಕು ಅಂತ ಈಗ ಆ ಕಡೆ ಒಂದು ಅಭಿದೇವರುಗಳೆಲ್ಲ ಕೇಳ್ಕೊಂಡಿದ್ದಾರೆ. ನಮಗೆ ನೋಡೋಕ್ಕೆ ಆಗಲ್ಲ. ನಾವು ಏನೇನು ವಿಶೇಷತೆ ಮಾಡ್ತೀರಾ ಸರ್ ನಾಳೆ? ನಾಳೆ ವಿಶೇಷತೆ ಏನಿದೆ? ಡೊಳ್ಳು ಕುಣಿತ, ಇದು ಕಾಲ್ಗೊಂಬೆ, ಅದೇ ರೀತಿ ಇದು ಚೆಂಡೆ, ಚೆಂಡೆವಾದ್ಯ ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಇದಿರುತ್ತೆ. ಒಂದು 8-10 ಥರದ್ದು ಇದೆಲ್ಲ ಬರುತ್ತೆ, ವಾದ್ಯಗಳು ಎಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಬರುತ್ತೆ. ಫುಲ್ಲು ಇದರಲ್ಲಿ ಬರ್ತಾರೆ. ಅದೇ ಥರ ಜನನೂ ಹಂಗೆ ತುಂಬಾ ಒಳ್ಳೆ ಪ್ರೊಸೆಷನ್ ಇದೆ. ಮತ್ತೆ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ಇರುತ್ತೆ. ಅದೇನೆ ಅಲ್ಲಿ ಸ್ಟಾರ್ಟ್ ಮಾಡೋದೇ ಅಲ್ಲಿಂದ. ಅಲ್ಲಿ ಸ್ಟಾರ್ಟ್ ಮಾಡಿ ತಿರುಗಿ ಅದೇ ಜಾಗದಲ್ಲಿ ಎಂಡ್ ಮಾಡ್ತೀವಿ. ಓಕೆ. ಅದೇ ಎಲ್ಲ ಉದ್ದಕ್ಕೂ ಪ್ರತಿಯೊಬ್ರು ಪ್ರಸಾದಗಳು ಮಾಡ್ಕೊಂಡಿರ್ತಾರೆ. ಎಲ್ಲಾ ಕಡೆನೂ ಪ್ರಸಾದಗಳು ಇದೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದೇ ಈಗ 3 ದಿವಸ ಹಿಂದೆನೆ ಇದು ಹವನ ಎಲ್ಲ ಆಯ್ತು. ಎಲ್ಲ ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನ ಎಲ್ಲ ಮಾಡಿ ಮುಗಿಸಿದ್ರು. ಓಕೆ. ಆಮೇಲೆ ಇನ್ನೊಂದು ವಿಶೇಷ ಕಳೆ ಅಂದರೆ ಈಗ ಹೊಳೆ ತುಂಬ ಹುಚ್ಚೊಳೆ ಬಂದಿದೆ. ನೋಡೋರ್ಗೂ ಕೂಡ ಒಂದು ಒಳ್ಳೆ ಪ್ರೇಕ್ಷಣೀಯ. ಜನನೂ ಅದಕ್ಕೆ ಇದಾಗಿ ಬರ್ತಾರೆ. ಹೌದು, ಈ ಹೊಳೆ ನೋಡಬೇಕು ಅಂತಾನೂ ಬರ್ತಾರೆ, ಇದಕ್ಕೆ ಅಂತಾನೂ ಬರ್ತಾರೆ. ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ ಅದನ್ನ ನೋಡ್ತಾರೆ ಇದನ್ನ ನೋಡ್ತಾರೆ ಅಂತಲ್ಲ, ಹನುಮ ಜಯಂತಿಗೆ ಅಂತಾನೆ ಬರ್ತಾರೆ. ಹೌದು. ಆಮೇಲೆ ನಿಮ್ಮ ತಾಲೂಕಲ್ಲಿ ಸರ್, ನಂಜನಗೂಡು ತಾಲೂಕಲ್ಲಿ 192 ಹಳ್ಳಿ ಇದೆ. ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ? 197 ಇದೆ. 197 ಇದೆ. 197 ಹಳ್ಳಿಯಿಂದನೂ ಜನ ಬರ್ತಾರೆ. ಓಕೆ. ಇದಕ್ಕೆ ಎಲ್ಲರೂ ಅತಿ ದೊಡ್ಡ ತಾಲೂಕು ಇದು. ನಮ್ಮ ಜಿಲ್ಲೆಯಲ್ಲಿರುವಂಥ ದೊಡ್ಡ ತಾಲೂಕು. ವಿಶೇಷ ಸ್ಪಂದಿಸ್ತಾರೆ. ಓಕೆ. ಅದು ವರ್ಣನ ಒಂದು ಕೃಪೆ ಇದ್ರೆ ನಾಳೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಎಷ್ಟು ಜನ ಕಾರ್ಯಕರ್ತರು ಸಜ್ಜುಗೊಳಿಸಿದ್ರೆ ಸರ್ ಇವತ್ತೆಲ್ಲ? ಸರ್, ಇವತ್ತು ಒಂದು 80 ಜನ ಹುಡುಗರು ಎಲ್ಲ ಕಡೆ ಬಂಟಿಂಗ್ಸ್ ಎಲ್ಲ ಕಟ್ತಾ ಇದ್ದಾರೆ. ಬಂಟಿಂಗ್ಸು, ಬಾವುಟಗಳು ಎಲ್ಲ ಕಟ್ತಾರೆ. ಈ ಸತಿ ವಿಶೇಷವಾಗಿ ಈ ಸತಿ ಲೈಟಿಂಗ್ಸು ಎಲ್ಲ ಕಡೆ ಅರೇಂಜ್ ಮಾಡಿದೆ. ಪ್ರತಿ ವರ್ಷ ಇರ್ತಿರ್ಲಿಲ್ಲ, ಈ ವರ್ಷ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ. ತಮ್ಮ ಪರಿಚಯ ಸರ್? ಸರ್, ನಾವು ಸುಂದರೇಶ್ ಅಂತ, ಓಕೆ, ಪುರೋಹಿತರು. ನಮಸ್ಕಾರ ಸರ್. ನಮಸ್ಕಾರ.